ಹಲೋ, ಹೇಳ್ರಿ. ಮಲ್ಕೊಂಡಿದ್ದೇನು? ಮಲ್ಕೋಲಿಗೆ ಹೊಂಟಿದ್ದ ಸಣ್ಣಾಗಿ ಫೋನ್ ಬಂತು. ಇಷ್ಟು ತನ ಮಕ್ಕೊಂಡಿದೆ? ನಾ ರಾತ್ರಿ ಅಂದ್ರೆ ಒಟ್ಟು ರಾತ್ರಿ ಮಲ್ಕೊಂಡ್ರೆ 7 ತಾಸು ಅರೌಂಡ್ ಮಲ್ಕೋಬೇಕಂತ ವಿಚಾರ ಅದ. ಅದು 7.5 ತಾಸು ಹಿಂಗ ಆಗ್ತದ. ಆಯ್ತು, ಇವತ್ತು ಈಗ ಎದ್ದೀಯ ಅಂದೆ. ಇವತ್ತು ಸ್ವಲ್ಪ ಜಲ್ದಿ ಎದ್ದೀನಿ, 9-10 ಗಂಟೆಗೆ. ಎದ್ದು ಮತ್ತೆ ಮಕ್ಕೊಂಡಿದೆ ನೀನು? ಎದ್ದೆ, ಊಟ ಮಾಡಿದೆ, ಸ್ವಲ್ಪ ನೀರ್ ಹಾಕಿದೆ ಹಿಂದ. ಆಮೇಲೆ ಬಾಬುರಾವ್ ಜೋಡಿ ಸ್ವಲ್ಪ ಮಾತಾಡಿದೆ ಹಿತ್ತಲ ಬಗ್ಗೆ. ಎದ್ರ ಬಗ್ಗೆ? ಅದು ಹಿತ್ತಲ ಅಲ್ಲಿ ಮಾವಿನ ಹಣ್ಣು ಗಿಡ ಹಾಕ್ಯಾರ. ಅದು ಯಾಕೆ? ಹಿಂದ ಎಲ್ಲಿ? ಅಲ್ಲೇ ಬಂದ್ ಮಾತಾಡ್ತೀನಿ. ಅಲ್ಲೇ ಬಂದ್ ಮಾತಾಡಿದ್ರೆ ಕರೆಕ್ಟ್. ಇರ್ಲಿ, ಹೇಳ. ಮನ್ಯಾಗ ಕೂತಿದ್ ಏನು ಅಲ್ಲೇ ಬಂದು ಇಲ್ಲೇ ಬಂದು ಎಲ್ಲಿ ಹಾಕ್ಯಾರ ಗಿಡ? ನಿನ್ನೆ ಹಾಕ್ಯಾರ ಔರಂಗದ ಹಾಕ್ಯಾರ? ಅಲ್ಲೇ ಬರ್ತೀನಿ, ಅಲ್ಲೇ ಬಂದ್ ಮಾತಾಡ್ತೀನಿ. ಒಂದ್ 10 ಮಿನಿಟ್ ಎಷ್ಟೊತ್ತಾಗ್ತದೆ? ಇಲ್ಲಿ ಪ್ಯಾಂಟ್ ಹಾಕೊಂಡೆ ಬಂದೆ ನಾ. ಈಗ ಹೇಳ, ಫೋನ್ನಾಗ ಮತ್ತೆ ಇಲ್ಲಿ ಕರೆಕ್ಟ್ ಆಗಿಲ್ಲ ಫೋನ್ ಮಾತಾಡ್ಲಿಕ್ಕೆ. ಅದಕ್ಕೆ ಹೇಳೋದು ನಾ ಅಲ್ಲಿ ಬರ್ತಿದ್ಲ. ಒಳಗಿರ್ತಾರ, ಹೇಳು. ಅಂತ ಪರಿ ಕರೆಕ್ಟ್ ಆಗಲ್ಲ. ಕರೆಕ್ಟ್ ನಮ್ಮ ಮಾತಾಡಿದ್ರ ಮೂವಿ ಛತ್ತಾರ ಹಂಗ ನಂದು ಹಂಗ ಅಲ್ಲ, ನಾ ಮಾತಾಡಿದ ಛತ್ತಾರ ಪೂ ಅಲ್ಲ, ಜೋರ್ ಧ್ವನಿ ಹಂಗ ಹೇಳ್ತೀನಿ. ಓಕೆ. ಸೊ ಅದು ವಿಚಾರ ಮಾಡ್ಲಿಕತ್ತಿದ್ದೆ. ಮತ್ತ ಕರೆಕ್ಟ್ ಅನ್ಸಂಗಿಲ್ಲ, ನಾ ಅಲ್ಲೇ ಬರ್ತೀನಿ ಸುಮ್ಮ. ಹೇಳ, ಮಾಡಂಗಿಲ್ಲ. ಇಷ್ಟು ನಮ್ಮನೆ ಮಾತಾಡ ಅವ್ರಿಗೆ ಹೆಂಗ್ ಕೇಳಿಸ್ತು? ಹೇಳು ನೀವ. ಆಯ್ತು, ಓಕೆ. ಅದು ಹಿಂದ ಅದು ಮತ್ತ ಅದು ಸಾಗವಾನಿ ಗಿಡ ಹಾಕ್ಯಾರ, ಮತ್ತು ಪ್ಲಸ್ ಮಾವಿನ ಹಣ್ಣು ಗಿಡ ಹಾಕ್ಯಾರ. ಅದು ಚಲೋ. ಅದು ನನಗ್ ಲಕ್ಷ್ಯ ಇಲ್ಲ ಆಕ್ಚುಲಿ. 2 ವರ್ಷ ಆತಲ್ಲ, ನನಗೂ ಗೊತ್ತಿಲ್ಲ, ನನಗೂ ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಅದು 2 ತಿಂಗಳಿಂದ ನಾನ ಬದಾಮ್ ಗಿಡ ಬೀಜ ನಾನ ಹಾಕಿನಿ ಹಿತ್ತಲ್ನಾಗ. ಸ್ವಲ್ಪ ಜಾಗ ಅಲ್ಲಿ ಪಪ್ಪಾಯ ಗಿಡ ಬಳೆ ಇದು ಸ್ವಲ್ಪ ಜಾಗ ಮಾಡ್ಯಾರ. ಅಲ್ಲಿ ನಾ ಹಾಕಿನಿ ಇದ್ರದ್ದು ಬದಾಮ್ ಗಿಡ ಇರ್ತಾವಲ್ಲ, ಬದಾಮ್. ನನಗ ನಾಲೆಜ್ ಇಲ್ಲ, ನನಗ ಲಕ್ಷ್ಯ ಇಲ್ಲ, ನನಗ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಆಯ್ತು, ಹೇಳ ಮುಂದೆ. ಈಗ ಅದು ಮಾವಿನಕಾಯಿ ಅದು ಸೈಜು ಬೀಳೋದು, ಬಿದ್ದ ಮೇಲೆ ಅದು ಆವಾಜ್ ಮಾಡೋದು, ಅದು ನೋಡಿದ್ಮೇಲೆ ನನಗ ಹೈರಾಣ ಆಗ್ಯದು. ಮಾವಿನಕಾಯಿ ದೊಡ್ಡವಾಗ್ಯಾವ? ದೊಡ್ಡದು ಪ್ಲಸ್ ಮೀಡಿಯಂ ಸೈಜು, ಸಣ್ಣ ಸೈಜು, ದೊಡ್ಡ ಸೈಜ್ ತಳಗ್ ಬಿತ್ತಪ್ಪ ಅಂದ್ರೆ ಸೀದಾ ತಲೆ ಮೇಲೆ ಬಿತ್ತ ಸೀದಾ ಗುಮ್ಟಿನ. ನಿಮ್ಮನೆ ಕಡೆ ಎಲ್ಲ ಬಂದಾವೇನು ಎಲಿಗಳು? ಎಲ್ಲ ಎಲಿ ಅಂತೂ ನಡೀತದ. ಎಲಿ ಸ್ವಲ್ಪ ಏನ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಎಲಿ ಓಕೆ. ಮಾವಿನಕಾಯಿ ಗಿಡ ತಲೆ ಮೇಲೆ ಬಿತ್ತ ಸೀದಾ ಗುಮ್ಟಿನ ಹೇಳ್ತದ ಚಲೋತ್ನಾಗ ಬರೋಬ್ಬರ್ಸಿ. ನನಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ, ನನಗ ಗೊತ್ತೂ ಇಲ್ಲ. ಬಟ್ ಇಲ್ಲಿ ನಾ ಬಂದಾಗ ಅಲ್ಲಿ ಮುಂದೆ ತೆಂಗಿನಕಾಯಿ ಮರ ಕಟ್ ಮಾಡ್ಸಿದ್ನಲ್ಲ, ಕಂಪೌಂಡ್ ಮುಂದೆ 2 ಗಿಡ ಇದ್ವು, ಅಶೋಕ್ ಗಿಡ. ಆಕ್ಚುಲಿ ಅಶೋಕ್ ಗಿಡದ ಬೀಜನೂ ಬೀಳ್ತಾವ ಆಕ್ಚುಲಿ. ಅಲ್ಲಿ ತಲಿ ಉಪಯೋಗ ಮಾಡಿ ನಾನು ಕರೆ ಅಂದ್ರ ಆ ಬೀಜ ತಲಿ ಮೇಲೆ ಬೀಳ್ತಾವ, ಬಿದ್ದು ಗುಮ್ಟಿ ಹೇಳ್ತಾವ ಅಂತ ಹೇಳಿ ಅಲ್ಲಿ ವಿಚಾರ ಮಾಡೀನಿ. ಬಟ್ ನನಗೆ ಇಲ್ಲಿ ಲಕ್ಷ್ಯ ಬಂದಿಲ್ಲ, ಇಲ್ಲಿ ಹಿಂದ ಹಿತ್ತಲ್ನಾಗ. ಯಾಕಂದ್ರೆ ನಾ ಬಂದಾಗ 2 ವರ್ಷ ತನಕ ಅದು ಮಾವಿನಕಾಯಿ ಬಂದೇ ಇಲ್ಲ, ಹುಟ್ಟೇ ಇಲ್ಲ ಅವು ಆಕ್ಚುಲಿ. ನಿಮ್ಮ ಕಂಪೌಂಡ್ ಆಗಿದೆ ಏನ್ ಅವ್ರ ಕಂಪೌಂಡ್ ಆಗಿದೆ? ಅದು ಹೇಳ. ಅದು ಯಾರ ಕಂಪೌಂಡ್ ಆಗದ? ಅವ್ರ ಕಂಪೌಂಡ್ ನಾಗದ. ಬಟ್ ಪ್ರಾಬ್ಲಮ್ ಏನಂತಂದ್ರ ಅವ್ರದ್ದು ಕಂಪೌಂಡ್ ಮತ್ತ ಮನಿ ನಡಕ್ ಜಾಗ ಅಷ್ಟಿಲ್ಲ. ಬೆಳೆದ್ರೆಲ್ಲ ಈ ಕಡೆ ಬೆಳೀತದ. ಆಮೇಲೆ ಮರ ದೊಡ್ಡದಾದ್ಮೇಲೆ ಕಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ 40-60 ಸೈಟ್ ಇದ್ದಿದ್ದು ಅದ್ ಹೆಂಗ್ ಆಗ್ತದ ಅಂದ್ರ ಬರೀ 20-20 ಸೈಟ್ ಆಗ್ತದ. ಇವು ನಾನು ವಿಚಾರ ಮಾಡಿದೆ ಚಲೋತ್ನಾಗ ಕುತ್ಕೊಂಡು. ಅವ್ರ ಕಂಪೌಂಡ್ ಹಾಕ್ಯಾರ, ಎಲ್ಲರ ಹಾಕ್ಲಿ. ಬಟ್ ಪ್ರಾಬ್ಲಮ್ ಏನಂದ್ರ ಇಲ್ಲಿ ಪಬ್ಲಿಕ್ ಪ್ಲೇಸಸ್ನಾಗ, ಗಾರ್ಡನ್ನಾಗ, ಆಮೇಲೆ ರೋಡ್ ಬಾಜು ಇರ್ತಾವಲ್ಲ ಈ ಕಡೆ ಗುಲ್ಬರ್ಗ ಎಲ್ಲ ಮೇನ್ ರೋಡ್, ಗವರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಯಾರು ಮಾವಿನಕಾಯಿ ಗಿಡ ಯಾರು ಹಾಕಂಗಿಲ್ಲ. ಸಾಗುವಾನಿ ಗಿಡ ಅಂತೂ ದೂರದ ಮಾತು. ಆಕ್ಚುಲಿ ಬೀಜ ಬೀಳೋ ಅಂತ ಗಿಡಗಳು ಯಾರು ಹಾಕಂಗಿಲ್ಲ. ಇಲ್ಲ, ಯಾಕೆ ಹಾಕಿದ್ರು ಅಂತ ನನಗ್ ಪ್ರಶ್ನೆ ಬರ್ಲಿಕ್ಕತ್ತಿಲ್ಲಿ. ಇದು ಹೆಂಗಾಗ್ಯದಂದ್ರ ಈ ಕಡೆ ನಾವ್ ಬ್ರಾಹ್ಮಣರು, ಆ ಕಡೆ ಲಿಂಗಾಯತರು, ನಡಕಿನವರು ಇವ್ರಿಗೆ ಬಕರ ಅಂತ ಯೂಸ್ ಮಾಡೋರು, ನನಗಂತ ಬಕರ ಯೂಸ್ ಮಾಡೋರು. ನಮಗಂತೂ ಮೊದ್ಲು ಕೇಳೋರು ಯಾರು ಇಲ್ಲಿ ಆಕ್ಚುಲಿ. ಸೊಸೈಟಲ್ ಪ್ರಾಜೆಕ್ಟ್ಸ್ ಹಿಂಗ ಬಾರಿಸ್ಕೋತ ಹೊಂಟ್ಬಿಡ್ತಾರ ಮಂದಿ ಸಿಕ್ಕಂಗ. ಇದು ಡೀಪ್ ಅನಾಲಿಸಿಸ್ ಮಾಡಿದ್ದೆ ನಾನು ಆಕ್ಚುಲಿ. ಇದು
ಏನಿಲ್ಲ ಬಾಬುರಾವ್ ಜೊತೆ ಮಾತಾಡಿದ್ದೆ ನಾನು ಇದ್ರ ಬಗ್ಗೆ. ಅವ್ರಿಗೆ ಹೇಳ್ದೆ ನಾನು ಆಕ್ಚುಲಿ ಅವರು ನನ್ನ ಪಕ್ಷನಾಗ ಅದಾರ. ಇವನ್ ಚಂದ್ರಕಾಂತ್ ಅದು ಕಟ್ ಮಾತಾಡ್ತೀನಿ ಅಂತಂದ್ರು. ಬಾಬುರಾವ್ ಹಾಕ್ಯಾರ ಚಂದ್ರಕಾಂತ್ ಹಾಕ್ಯಾನ? ನನ್ಗೆ ಯಾರ ಹೇಳೋರು ಬೇಕಲ್ಲ. ಅಲ್ಲೋ ನೀನ್ ಸೈಡಿಗೆ ಹಾಕ್ಯಾರೋ ಏನ್ ಹಿಂದಿನ ಮನೆಯವ್ರು ಹಾಕ್ಯಾರೋ? ಹಿಂದಿನ ಮನೆ ಬಾಳ ಜೀವ ತಿಂತಾವ್. ಅದೇ ಅವ್ರಿಗೆ ಹೇಳ್ಬೇಕಂದ್ರೆ ಯಾರೊಬ್ರು ಬೇಕಲ್ಲ, ಮೀಡಿಯಂ ಮಾಧ್ಯಮ ಮನೆಯವ್ರು ಹಾಕ್ಯಾರೇನು? ಚಂದ್ರಕಾಂತ್ ಅವ್ರು ಹಾಕ್ಯಾರ. ಯಾವಾಗ್ಲೂ ಹಂಗೆ ನನಗೆ ಹೇಳ್ತಿತ್ತು. ನೀ ಸುಮ್ ಕೂತ್ರಿ, ನೀ ಹೇಳ್ಬೇಕು ತಕ್ಕೋ ಅಂತ ಹೇಳ್ಬೇಕಷ್ಟೇ. ತಕ್ಕೋತಾನ ಇಲ್ಲ. ನನಗೊಂದ್ ಸುಮ್ಮಟ್ಟು 3 ತೆಂಗಿನಕಾಯಿ, 2 ಸಾಗವಾನಿ ಪ್ಲಸ್ ಮಾವಿನಕಾಯಿ ಗಿಡ 3 ಕಟ್ ಮಾಡಿ ಎಲ್ಲ ಈ ಕಡೆ ಕಂಪೌಂಡಿಗೆ ಹಾಕ್ಯಾನ. ಓಸು ನಿಮ್ ಕಡೆ ಬೀಳ್ತಾವ್. ಯಾವಾಗ್ಲೂ ಹಂಗೆ ಅದು. ನಾ ತಕ್ಕೋರಿ ಅಂತ ಹೇಳ್ತಿದ್ದೆ, ಹೂರಿ ಅಂತ ಕಳಿಸ್ತಿದ್ದವ. ಅಲ್ಲ ಫುಲ್ ತೆಗಿಯಬೇಕು ಅದು ಫುಲ್. ಯಾಕಂದ್ರ ಬಾಬುರಾವ್ ಹೇಳಿದ್ರೆ ಏನಂದ ಮಾತಾಡ್ತೀನಿ ಅಂತಂದ್ರ ಆಕ್ಚುಲಿ ಅದು ಹಿಂಗ್ ಬೇಕಾಗ್ತದ. ಯಾಕಂದ್ರ ಇಲ್ಲಂದ್ರ ಏನಾಗ್ತದ ಗೊತ್ತು, ನನ್ನಂತವ್ರಿಗೆ ಬರೀ ನಾನು ಪರ್ಟಿಕ್ಯುಲರ್ ನನಗ ಬರೀ ಬಕರ ಮಾಡ್ತಾರ. ನಾನು ಒಟ್ಟ ಹೋದಲ್ ಬಂದಲ್ಲಿ ಈಗ ಮಾವಿನಕಾಯಿ ಗಿಡ ಎಲ್ಲ ಓಸು ಈ ಕಡೆ ಬಂದಾವೇನ್? ನಿಮ್ ಇದ್ರೊಳಗ ಬಂದಾವೇನ್? ಎಲ್ಲ ಈ ಕಡೆ ಬಂದಾವ. ಅದು ಡೀಪ್ ಅನಾಲಿಸಿಸ್ ಮಾಡಿದ್ದೇನೆ. ಕೊಪ್ಪದ ಕೀರಿನಾಗೂ ಮಾವಿನಕಾಯಿ ಗಿಡ ಹಾಕಿದ್ರಲ್ಲಿ ಡ್ಯಾಡಿ ಮನೆ ಅಲ್ಲಿ. ಅದು ಇದು ಹೆಂಗದ ಗೊತ್ತೇನ ಆಕ್ಚುಲಿ ಪೊಲಿಟಿಕ್ಸ್. ಯಾರ್ಯಾರು US ಕನೆಕ್ಟೆಡ್ ಅದಾರಲ್ಲ ಎಲ್ಲಾರ ಕೇಸ್ನಾಗ ಇದು ಮಾವಿನಕಾಯಿ ಗಿಡ ಇಶ್ಯೂ. ಇದು ಇಲ್ಲಿದಲ್ಲಿ ದೊಡ್ಡ ರಾಮಾಯಣ ಮಹಾಭಾರತ ದೀಪ. ದೊಡ್ಡ ಇರ್ಲಿ ಏನಾರ್ಲಿ, ಬಾಬುರಾವ್ ಹೇಳಿದ್ರ ನೀನ್ ಡೈರೆಕ್ಟ್ ಅವನಿಗೆ ತಕ್ಕೋರಿ ಅಂಕಲ್ ನಮ್ ಕಡೆ ಬೀಳಿಕತ್ತವ, ತಕ್ಕೋರಿ ನಮ್ಗ್ ಪ್ರಾಬ್ಲಮ್ ಆಗ್ತದ ಅಂತ ಹೇಳ್ಬಿಡ್ಬೇಕು ಅಷ್ಟೇ. ಒಂದ್ ಮಾತು ಹ್ಞೂ ಅಂತಾನ ತೆಗಿತಾನವ. ಅದು ಮೊದ್ಲು ಅಂದಿದ್ರು. ನಾನ ನೀವ ವಿಚಾರ ಮಾಡ್ರಿ ನಮ್ಗ್ ಗೊತ್ತಾಗಂಗಿಲ್ಲ ಅಂತ ನಾ ಹೇಳಿದ್ದೇನ ಆಕ್ಚುಲಿ. ಈಗ ಹೇಳು ನಿಮ್ ಕಡೆ ತಕ್ಕೋರಿ ಅಂತ ಹೇಳ್ಬೇಕು. ಅಲ್ಲಲ್ಲ ಇಲ್ಲಿ ಹಿಂದಿನ ಮನೆಗೆ ಬಂದಾವಲ್ಲ, ನಿಮ್ ಮನಿ ಬಾಡಿಗೆ ಆಗಿದ್ದವ್ರು, ನಮ್ಮ ಮನೆಯಿಂದ ಬಂದಾರಲ್ಲ. ಅಲ್ಲ ಈಗ ನಮ್ಮ ಮನೆಯಿಂದ ಬಂದಾರಲ್ಲ ಬಾಡಿಗೆ, ನಿಮ್ ಮನೆಗೆ ಇದ್ದವ್ರು. ಈಗ ನಂದು ಅಲ್ಲ, ಈಗ ನಂದು ಅವ್ರದ್ದು ಸಂಬಂಧ ಕರೆಕ್ಟ್ ಇಲ್ಲ ಇಲ್ಲಿ. ನಾ ಹೇಳ್ತೀನಿ, ಯಾಕಂದ್ರ ಇಂಟರ್ನೆಟ್ ಬಂದು ಹಾಳಾಡಿಸ್ಬಿಟ್ಟದ. ಅವೆಲ್ಲ ಹೇಳ್ಬೇಡ, ಏನ್ ಸಂಬಂಧ ಇಲ್ಲ. ನೀ ಅವ್ರ ಜೋಡಿ ಸಂಬಂಧ ಜೋಡಿ ಮಾತಾಡಕ್ ಆಗಂಗಿಲ್ಲ. ನಾ ಅವ್ರ ಜೋಡಿ ಮಾತಾಡ್ಲಿಕ್ಕೆ ಆಗಂಗಿಲ್ಲ. ಇಲ್ಲಿ ಬಾಬುರಾವ್ ಜೋಡಿ ಮಾತಾಡಿನಿ. ನೀವು ನಿಮ್ಮ ಅಲ್ಲಿ ಒಂದು ನೆಟ್ವರ್ಕ್ ಇರ್ತವೆ, ಅವ್ರು ಮಾತಾಡ್ಬೇಕು, ಬಾಬುರಾವ್ ಮಾತಾಡ್ಬೇಕು. ಇಲ್ಲಪ್ಪ ಅಂದ್ರೆ ಪೊಲೀಸು, ಇಲ್ಲ ಅಡ್ವೊಕೇಟ್, ಇಲ್ಲ ಮಠದವ್ರು ಮಾತಾಡ್ಬೇಕು ಅಷ್ಟೇ. ಯಾಕಂದ್ರೆ ನಾ ಎಲ್ಲ ಕಡೆ ಹೇಳ್ತೀನಿ ಅಂದಾರ. ಎಲ್ಲಾ ಕಡೆ ನಾ ತಲೆ ಓಡಿಸಿ ಮಾತಾಡಿದ್ರೆ ಸಂಬಂಧಗಳು ಕೆಡ್ತಾವ. ನಮಗೂ ಅಷ್ಟು ಬರಂಗಿಲ್ಲ, ನಾಲೆಜ್ ಇಲ್ಲ ಎಲ್ಲ ಮಾತಾಡೋದು. ಸೂಕ್ಷ್ಮ ಮಂದಿ ಎಲ್ಲ ಈಗ ಎಲ್ಲ ಕಂಪೌಂಡಿಗೆ ಹಾಕ್ತಾವ, ನಮ್ ಕಡೆ ಬಿಡ್ತಾವ ಕೋಡಿಗಳು ಒಯ್ದು ತಮ್ಮನೆ. ಅದಕ್ಕೆ ಸೀದಾ ಹೇಳ್ದೆ, ನಿಮ್ ಗಿಡ ನಿಮ್ ಮನೆ ಹಾಕೋರಿ ಅಂತ ಹೇಳ್ದೆ. ಇಲ್ಲಿ ನಾವೆಲ್ಲ ಒಳಗ ಓತಿಗಾಟ ಬರ್ಲಿಗತ್ತಿತ್ತು. ಹಿಂದಿನ ಮನೆ ಎಲ್ಲ ಕಂಪೌಂಡ್ ಎಲ್ಲ ಗಿಡಕ್ಕೂ ಎಲ್ಲ ನಮ್ಮನೆ ಕಡೆ ಬಿಟ್ಟಾವ. ಬಾಡಿಗೆ ಇದ್ದು ಜಗಳ ಮಾಡಿ 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 ಬಿಡಿಸಿ ನೀವು ಎಲ್ಲ ಗಿಡಗಳು ಈ ಕಡೆ ಬಿಟ್ಟಾವ ಎಲ್ಲ. ಅಷ್ಟು ಹಂಗ ಹಿಂಗ ಅಂತಿದ್ರು. ಸುಮ್ ಸೀದಾ ತಕ್ಕೋ, ಏನು ಮಾತಾಡ್ಬೇಡ ನೀವು, ಮೊದಲು ತಕ್ಕೋ ನಿಮ್ ಗಿಡ ನಿಮ್ ಮನೆಗೆ ಇಟ್ಕೋ ಅಂತ ಹೇಳ್ದೆ. ಈಗ ತಕ್ಕೊಂಡಾರ ಗೊತ್ತದ. ಅವ್ರಿಗೆ ನಾ ಯಾವಾಗ ಹಿಂದ್ ಜನರ ನೋಡಿ ತಕ್ಕೋರಿ ಎಲ್ಲ ಈ ಕಡೆ ಬರ್ಲಿಕ್ಕೆ ಹೂರಿ ಅಂತ ಕಳಿಸ್ತಿದ್ದವ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಬೆವೆಂಟಿ, ಮೇನ್ ನಾವು ವಾಪಸ್ಸು ಇಲ್ಲಿ ಗುಲ್ಬರ್ನಾಗ ಎಂಟ್ರಿ ಹೊಡಿಬೇಕಂದ್ರ ನೀವು ಕಾಣಲ್ಲಿ ಬೇಬೆಂಟಿ ಅಂತ ಹೇಳ. ಇಲ್ಲಿ ಆಕ್ಚುಲಿ ಇಲ್ಲ ನಡೆಯಂಗಿಲ್ಲ, ಯಾರು ಕೇಳಂಗಿಲ್ಲ. ಸೋನಿಬಾಯಿ ಇಲ್ಲ ಅದಾರ ಅಂತ ಹೇಳಿ ಇಲ್ಲ ಅದು ಮೈಕಕ್ಕ ಸೋನಿಬಾಯಿ ಇಲ್ಲಪ್ಪ ಅಂದ್ರ ನಮ್ಗೆ ಯಾವ ಕೇಳಂಗಿಲ್ಲ. ಇಲ್ಲಿ ಸೋನಿಬಾಯಿ ಇಲ್ಲ, ಯಾವ ಬಾಯಿ ಇಲ್ಲ, ಫುಲ್ ನಾನ್ ಅಂಡರ್ನ ಇತ್ತು. ಸೀದಾ ತಕ್ಕೋರಿ ಅಂತಿದ್ದೆ. ಇವ್ರು ಕಂಪೌಂಡಿಗೆಲ್ಲ ಹಂಚು ಬಾರ್ಗಿ ಇಡ್ತಿದ್ರು ಬಾಜುದವ್ರು, ಬೋರೆಯವ್ರು. ಸೀದಾ ತಕ್ಕೋರಿ, ಇಲ್ಲಿ ಯಾಕೆ ಇಡ್ಲಿಗತ್ತೀರಿ, ಎಲ್ಲ ನಿಮ್ ಬಾರ್ಗಿ ಪಿರ್ಗಿ ಆ ಕಡೆ ತಕ್ಕೋರಿ ಅಂತ ಹೇಳಿದೆ. ಅವ ಚಂದ್ರಕಾಂತ್ ಮೇಲೆ ಬಳಸ್ತಿ ತಕ್ಕೋರಿ ಕಡೆ ನಮ್ ಕಡೆ ಗಿಡ ಎಲ್ಲ ಹೇಳ್ತಿದ್ದೆ. ತಿಳಿತು. ಈಗ ಓನರ್ ಬಂದ್ಮೇಲೆ ನೀವ್ ಹೇಳ್ಬೇಕು. ಚಲೋ ಅದಾರ, ಆಜು ಬಾಜು ಚಲೋ ಅದಾರ. ಹಿಂದಿನವರು ಸ್ವಲ್ಪ ಅದು ಹಿಂದಿನ ಬಾಳ ಡೇಂಜರ್ ಅನ. ಅವ್ ಸರ್ ತಕ್ಕೋ ಅಂತ ಇಷ್ಟೇ ಹೇಳು, ಬೇರೆ ಏನು ಮಾತಾಡ್ಬಾರ್ದು. ನಮ್ ಪ್ರಾಬ್ಲಮ್ ಆಗ್ಲಿತ್ತರಿ ನೀವ್ ಆ ಕಡೆ ಕಡಿಸ್ಕೋರಿ, ನಿಮ್ ಗಿಡಗಳು ನಿಮ್ ಕಡೆ ತಕ್ಕೋರಿ ಅಂತ ಹೇಳ್ಬೋದು. ಅದು ಆತು. ನನ್ನಿಂದ ಯಾಕಂತಪ್ರಿ ಗಂಟು ಬಿದ್ದಾರ ಗೊತ್ತೋಲ್ತಿಲ್ಲ. ಲಿಂಗಾಯತ್ರ ಮಂದಿ ನನ್ನಿಂದ ಹಂಗ್ಯಾರ, ಯಾವಾಗ್ಲಿಂದ ಹಂಗ್ಯಾರ. ಅಲ್ಲ ಒಟ್ಟು ಬ್ರಾಹ್ಮಣರ ಕಂಡ್ರ ಲಿಂಗಾಯತ್ರ ಒಳಗ ಹಾಕೋಬೇಕು. ಬ್ರಾಹ್ಮಣರಿಲ್ಲ, ಲಿಂಗಾಯತ್ರಿಲ್ಲ, ಮಣ್ಣಿಲ್ಲ, ಸುಳ್ಗಾಡಿಲ್ಲ. ಈ ಬಾಡಿಗೆ ಬಂದವ್ರ ಹಿಂದೆ ನಮ್ಗೆ ಎಷ್ಟು ಜೀವ ತಿಂತಾನೆ. ದಿನ ಜಗಾಡ್ತೀನಿ ಅವ್ನ ಜೋಡಿ ತಕ್ಕೋ ನೀವೆಲ್ಲ ಸೀದಾ ಅಂತ ಹೇಳ್ತೀನ. ಬಾಡಿಗೆ ಬಂದವನೇ ಅಷ್ಟು ಉರಿತಾನ. ಅವಂತೂ ಓನರ್ ಹೇಳ್ಕೊತ ಇರ್ಬೇಕು. ಅಲ್ಲ ಅವ್ರು ಚಲೋ ಇದ್ರು, ಬಟ್ ಇದು ಇಂಟರ್ನೆಟ್ ಅದು ಬೆಂಗಳೂರು ಟೀಮ್ ಇಂಟರ್ನೆಟ್ ಇಲ್ಲ. ಅವ್ರು ಯಾವಾಗಿಂದು ಹಂಗೆ. ನಾ ಯಾವಾಗ್ಲೂ ಹೇಳ್ತಿದ್ದೆ, ತಕ್ಕೋರಿ ನಿಮ್ ಗಿಡ ತಕ್ಕೋರಿ, ಕಡಸ್ರಿ, ನಮಗ್ ಪ್ರಾಬ್ಲಮ್ ಆಗ್ಲಿತ್ತು ಅಂತ ಒಂದ್ ಮಾತು ಹೇಳ್ತಿದ್ದೆ. ಹೂರಿ ಅಂತ ತಗಸ್ತಿದ್ದವ. ನೀ ಅಷ್ಟೇ ಹೇಳ್ಬೇಕು, ನಮಗ್ ಪ್ರಾಬ್ಲಮ್ ಆಗ್ಲೈತೆ ಸರಿ ತೆಗೀರಿ. ಬಾಬುರಾವ್ ಹೇಳಿ ಚಲೋ ಆಯ್ತು. ಈಗ ನಾನಂತೂ ಮಾತಾಡಂಗಿಲ್ಲ, ಯಾಕಂದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಅಂದ್ರು ನೀ ನನಗೆ ಹೇಳ್ಬೇಡ ಅಂತಂದ್ರ. ಅವ್ರು ಆಕ್ಚುಲಿ ಬಾಬುರಾವ ಇಲ್ಲ, ಇವರು ಚಂದ್ರಕಾಂತ್ ಅವರು ಏನ್ ಹೇಳ್ಬೇಡ ಅಂತ ಇದ್ರ ಬಗ್ಗೆ. ಈಗ ಇಂಟರ್ನೆಟ್ ಎಲ್ಲ ಬರೀ ಫಾಸ್ಟ್ ಆಗ್ಯದ. ನಾ ಡೈರಿನಾಗ ಬರಿತಿರ್ತೇನಲ್ಲ, ಎಲ್ಲ ಇಂಟರ್ನೆಟ್ ಹೋಗ್ತಿರ್ತವ ಇನ್ಫಾರ್ಮೇಶನ್ ಫುಲ್.
ಆಯ್ತು ನೀ ಬಾಬುರಾವ್ ಹೇಳಿದ್ರೆ ಹೇಳ್ತೀನಿ ಅಂದಾರಿಲ್ಲ. ಹೇಳ್ತೀನಿ ಅಂದಾರ. ಅದೇ ಫಾಲೋ ಅಪ್ ಸ್ವಲ್ಪ ಮಾಡ್ಬೇಕಷ್ಟೇ ಮಾಡ್ತಾರ ಅವರು. ಅಂಕಲ್ ನಮ್ಗೆ ತಕ್ಕೋರಿ ನಿಮ್ ಗಿಡ ಆ ಕಡೆ ತಕ್ಕೋರಿ ನನಗೆ ಪ್ರಾಬ್ಲಮ್ ಆಗ್ಲಿಕ್ಕದ. ನೀವು ನಿಮ್ಗೆ ಆ ಕಡೆ ನಿಮ್ ಕಂಪೌಂಡ್ ಈ ಕಡೆ ಇದೆಲ್ಲ ಕಡೆ ಅದು 3 ತೆಂಗಿನಕಾಯಿ ಎರಡು ಸುಮ್ನೆ ಅವರು ಸೇಫ್ ನಾವು ಸೇಫ್. ಅದಕ್ಕಿಂತ ಒಂದ್ ಮಾತು ಹೇಳ್ಬೇಕು, ಬೇರೆ ಏನು ಮಾತಾಡಬಾರ್ದು. ಒಂದ್ ಮಾತು ಹೇಳ್ಬೇಕು ಅಷ್ಟೇ, ಏನಾಗಲ್ಲ. ಅವ್ರು ಒಂದ್ ಮಾತು ಹೇಳಿದ್ರೆ ಕೇಳ್ತಾರ ಅವರು. ಈ ನಂದು ಆಲ್ರೆಡಿ ಒಂದೇ ಸಲ ಹೇಳ್ತಿದ್ ನೋಡಪ್ಪ, ಕಡಸ ಅಂತ ಹೇಳ್ತಿದ್ದೆ, ಅಂದ ಕಡಸಿದ್ದ. ಅಲ್ಲ ಆಮೇಲೆ ಇನ್ನು ಅದ ಈಗ ಅದ ನೀವು ಟ್ರೈ ಮಾಡ್ರಿ, ನೀವು ಹೇಳ್ರಿ, ಇವ್ರು ಹೇಳಿ. ಒಟ್ಟ ನಾ ಅಂತೂ ನಡಕ್ ಭಾಳ ನಾಲಿಗೆ ತರಂಗಿಲ್ಲ. ಸುಮ್ಮನೆ ಖಾಲಿ ಪಿಲಿ ಒಂದಾಗ ಇನ್ನೊಂದು ಆಗ್ತಾವ. ಸುಮ್ಮನೆ ಅದಕ್ಕೆ ಸ್ವಲ್ಪ ಮೀಡಿಯೇಟರ್ ಎದಕ್ ಬೇಕಂದ್ರೆ ಇದು ಸಂಬಂಧ ಸ್ವಲ್ಪ ದೊಡ್ಡವ್ರ ನಡಕ್ ಇರ್ಬೇಕು ಆಕ್ಚುಲಿ. ಹಂಗ ಇವ್ರಂತ ನೋಡ್ತಲ್ಲ ಮನೆಗೆ ಅಂತ ಯಾವ್ದಕ್ ಬರ್ಲಿ ಏನಾರ ಮಾಡ್ಕೊಂಡು ಹೋಗ್ರಿ ಅಂತಾರ. ಅದೇ ಬಟ್ ಅದು ನೆಟ್ವರ್ಕ್ ಎದಕ್ ಬೇಕಂದ್ರೆ ಅದಕ್ಕೆ ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೆಟ್ವರ್ಕ್ ಇಟ್ಕೋಬೇಕಂತ ಕೂತೀನಿ ನಾನು. ಯಾಕಂದ್ರೆ ಇದು ಸ್ವಲ್ಪ ಅದಲ್ಲ ಇಲ್ಲಿ ನೆಟ್ವರ್ಕ್ ಏನಿಲ್ಲ ಅಂಕಲ್, ನಮ್ ಪ್ರಾಬ್ಲಮ್ ಎಲ್ಲ ಇರ್ತದ್ರಿ, ನಿಮ್ ಗಿಡಗಳು ಆ ಕಡೆ ಕಡಿಸ್ಕೋರಿ ಅಂತ ಹೇಳಿ. ಅಲ್ಲ ಅದು ಆತು. ಅಲ್ಲಲ್ಲ ನಾವು ಇದು ಅಂತೀವಿ ಯಾಕಂದ್ರ ಇಲ್ಲಿ ಎಲ್ಲ ರೀಜನ್ ಪಾಲಿಟಿಕ್ಸ್ ಹೆಂಗಿರ್ತೋ ಹೇಳಿಕ್ ಬರಂಗಿಲ್ಲ. ಇಲ್ಲಿ ಓಕೆ ಆರಾಮು ಮುಂದೆ ಹಂಗ ಇಲ್ಲ ಸೆಟ್ಲ್ ಆಗ್ಬೇಕಂತಿತ್ತು. ನಾವಾಯ್ತು, ನಮ್ಮ ಮನಿ ರೌಂಡ್ ಆಯ್ತು, ನಮ್ ಕಾಂಪೌಂಡ್ ಆಯ್ತು ಅಷ್ಟೇ. ಇಲ್ಲಿ ಎಲ್ಲರೂ ಹೇಳ್ತಾರ, ನಾವು ಹೇಳ್ತೀವಿ. ಹಿಂದಿನವ್ರಿಗೆ ದಿನ ಜಗಳ ಆಡಿ 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 ಬಿಡಿಸೀನಿ. ಈಗ ಆ ಕಡೆ ತನ್ನ ಕಡೆ ಹಾಕ್ಲಿರ್ತಾರ ಎಲ್ಲ ಕಸ ನಮ್ ಕಡೆ ಬಿಡಕ್ಕೆ ತನ್ನ ಗಿಡ ನೀಟ್ ಮಾಡ್ಕೊಂಡು ತಮ್ಮ ಅಂಗಳ ಇಟ್ಕೋರು. ಎದ್ರ ಸಲ ನಿನ್ ಗಿಡ ನಿನ್ ಕಡೆ ತಿರ್ಸ್ಕೊಂತಿದ್ದೆ, ದಿನ ಜಗ ಆಡ್ತಿದ್ದೆ ಜೋಡಿ. ಏನಿ ಗಿಡ ಬೆಳೆಸ್ಬೇಡ ಅಂತ ಹೇಳಿ ಹಿಂದ್ ಕೂತ್ ಏನೇನೋ ಮಾತಾಡ್ತೇನೆ, ನೀ ಬಾಯಿ ಕಡೆ ಅಂದೈತಿ. ಮನಿಗ್ ಹೋಗಿ ಜಗಳ ಆಡಿ ಗಿಡ ಕಿತ್ತು ಬಂದೇನಿ ಹಿಂದಿನ ಹೋಗಿ. ಎಲ್ಲ ನಮ್ ಕಂಪೌಂಡಿಗೆ ಹಚ್ಚಿದ್ಲು, ಓಸು ದಂದನ್ ಹೋದೆ ಎಲ್ಲ ಕಿತ್ ಹಾಕಿ ಬಂದಿನಿ ನಾ, ಗೊತ್ತಿಲ್ಲ. ಅಲ್ಲ ಈಗ ಅದು ಆಗ್ಯದ. ಅದ ಹೇಳಿನಲ್ಲ ಮೊನ್ನೆ ಮೀಟಿಂಗ್ ಬಂದಾಗ ಅದು ಮಾತಾಡಿನಲ್ಲ ಡ್ಯಾಡಿ ನಿಮ್ ಜೋಡಿ ಎಲ್ಲ. ಮತ್ತ ಬರೀ ನನ್ ಬಗ್ಗೆನ ಮಾತಾಡ್ಲಿಕತ್ತಾರ ಅವ್ರು ಖಾಲಿ ಪಿಲಿ. ಅದು ತುದಿಗೆ ಹಚ್ಬೇಕು, ಇಲ್ಲಾಂದ್ರ ಸುಸೈಡ್ ಮಾಡ್ಕೋತಾರ ಮಂದಿ. ನಾ ಅದಕ್ಕೆ ಮಾತಾಡಿನ, ನಾ ಹೆಂಡತಿ ಮಾಡ್ಕೊಂಡ್ ಬಂದ್ರ ನಾ ಹೊರಗ್ ಕೆಲ್ಸಕ್ಕೆ ಹೋಗ್ಬೇಕು. ಹೆಂಡತಿ ಮತ್ ಸುಟ್ಕೊಂಡ್ ಸಾತ್ಲ ಅಂದ್ರ ನನ್ ತಲೆ ಮೇಲೆ ಬರ್ತವ ಅಂತ ಹೇಳಿನ. ಈ ಅದ ಡಿಸ್ಕಷನ್ ಆಗಿತ್ತಲ್ಲ ಅಲ್ಲಿ ಬಂದಾಗ. ಅವ್ರಿಗೆ ಇಂಡೈರೆಕ್ಟ್ ಚಂದ್ರಕಾಂತ್ ಅವ್ರಿಗೆ ಮೀಟಿಂಗ್ ನಾಗ ಹೇಳಿನ 2 ತಾಸ್ನಾಗ ಇಲ್ಲಿ ಟೆಂಪಲ್ ನಾಗ. ಕೋತಿಗತೆ ಸುಟ್ಕೊಂಡು ಸತ್ತಿರೋದಲ್ಲ ನೀ ಯಾಕೆ ಹೇಳ್ತಿ? ಮತ್ತ ಹೊಲಸ್ ಮಾತಾಡ್ತೀನಿ, ಗೊತ್ತಿಲ್ಲ ನಿಮ್ಗೆ ಸಂಬಂಧ ಇಲ್ದ ಮಾತಾಡ್ತೀನಿ. ಅದಕ್ಕೆ ನೀವ್ ಯಾರು ಸೇರಲ್ಲ, ಹೇಳಿದ್ದು ಕೇಳಲ್ಲ, ಸ್ವಲ್ಪ ಮಾತಾಡ್ಕೊತ ಕೂಡ್ತಿ. ಅಲ್ಲ ಡೈರೆಕ್ಟ್ ಹೇಳಿಲ್ಲ. ಅವ್ರ ಮನೆ ಸುಗ್ಗಿಸಿದ ಅವ್ನಿಗೆ ಬೆಂಕಿ ಹತ್ತದ ಗೊತ್ತಿಲ್ಲ. ಅಲ್ಲ ಡೈರೆಕ್ಟ್ ಸಸಿ ಸತ್ತ ಮೊನ್ನೆ ಹೊಡೆದ್ ಮಾಡ್ಯಾರ ಗೊತ್ತಿಲ್ಲ. ಅವ್ರಿಗೆ ಬೆಂಕಿ ಹತ್ತದ ನೀನ್ ಮಾಡ್ತಾರೆ. ನೀ ಯಾಕೆ ಮಾತಾಡಿದಿ ಹೇಳ? ಸಂಬಂಧ ಇರೋದ್ ಮಾತು ಯಾಕೆ ಆಡಿದಿ ಹೇಳು? ನಾ ಮುಂದಿನ ಬಗ್ಗೆ ನಾ ವಿಚಾರ ಮಾಡುವ. ನನಗ ಹೈರಾಣ ಆಗಿದಲ್ಲಿ ಎದಿನು ಅಂತೇಳಿ. ನೀ ಅಂತವೆಲ್ಲ ಯಾಕೆ ಮಾತಾಡ್ತಿ? ಅಲ್ಲ ಇಲ್ಲಿ ನನಗ ಎದಿನು, ನಾನ ಹಾರ್ಟ್ ಅಟ್ಯಾಕ್ ಬಂದ್ ಸಾಯ್ತೀನಂತ ಅನ್ನೋಂಗಾಗ್ಯದ ಇಲ್ಲಿ ಪರಿಸ್ಥಿತಿ. ಇವ್ರ ಕಂಡಕ್ಕ ಇವ್ರ ಕಾಲಕ್ಕ ಅವ್ರು ಹಂಗೆ ಮಾಡ್ತಾರ. ನೀವ್ ನೀಟಾಗಿ ಹೇಳ್ಬೇಕು ಅಂಕಲ್, ತಕ್ಕೋರಿ ಇಷ್ಟೇ ಮಾತಾಡ್ಬೇಕು. ಅಲ್ಲ ಗಿಡದ ಬೇರೆ ಇಂಡೈರೆಕ್ಟ್ ಮಾತಾಡೋದು ಬೇರೆ. ಅದು ಹೇಳಿಗತ್ತೀನಿ ನೀ ಎಲ್ಲ ಅವ್ರ ಜೋಡಿ ಯಾಕೆ ಹೋಗ್ತಿ? ಮೊದ್ಲೇ ದುಷ್ಟ. ಅವ್ರ ಜೋಡಿ ಯಾಕೆ ಮಾತಾಡ್ತಿದಿ? ಈ ಸಂಬಂಧಿನ ಜೋಡಿ ಯಾಕೆ ಹೋಗ್ತಿದಿ ಮಾತಾಡ್ಲಿಕ್ಕೆ? ಅಂಕಲ್ ಒಂದ್ ಮಾತು ಹೇಳ್ಬೇಕು, ನಮಗ್ ಪ್ರಾಬ್ಲಮ್ ಅಲ್ಲ ಇತ್ತು. ನಿಮ್ ಗಿಡ ನಿಮ್ ಕಡೆ ತಕ್ಕೋರಿ, ಆ ಕಡೆ ನಿಮ್ ಕಡೆ ಕಟ್ ಮಾಡ್ತೀರಿ. ಗಿಡದೊಂದ್ ಆತು. ನೆಕ್ಸ್ಟ್ ಮಠದ ಸಿಸ್ಟಮ್ ಎದಕ್ ಹಿಡ್ದೀನಿ, ಇವೆಲ್ಲ ಎದಕ್ ಬೇಕಂದ್ರೆ ಇದ್ರ ಸಂಬಂಧ. ಆಕ್ಚುಲಿ ಇದು ಸೂಕ್ಷ್ಮ ವಿಚಾರ ಅಲ್ಲಿವು. ಐ ಮೀನ್ ಸುಮ್ನ ವಿಚಾರ ಅಲ್ಲಿವು, ಭಾರಿ ಸೂಕ್ಷ್ಮ ವಿಚಾರಗಳು ಇವು ಆಕ್ಚುಲಿ. ಹಂಗದ ಅದಕ್ಕ ಮಠ ಗಿಟ ಎಲ್ಲ ಕನೆಕ್ಷನ್ ಬ್ರಾಹ್ಮಣರು ಸ್ವಲ್ಪ ಎದಕ್ ಬೇಕು ಅವೆಲ್ಲ ಅಂದ್ರೆ ಇದ್ರ ಸಂಬಂಧ ಆಕ್ಚುಲಿ. ಇಲ್ಲಾಂದ್ರ ಸುಮ್ನೆ ಖಾಲಿ ಪಿಲಿ ಬೇರೆಯವ್ರ ಸಮಾಜದವ್ರು ಬರ್ತಾರ, ತಮ್ದು ಇದು ಮಾಡ್ಲಿಕ್ಕೂ ಇದು ಮಾಡ್ತಾರ, ಯಾರು ಅನುಭವಿಸ್ತಾರ ಆಮೇಲೆ. ಹಂಗತ್ತು ಆಯ್ತು ನಮ್ ತಲೆಗೆ ಹೋಗಲ್ಲ, ನಾವು ಹೋಗಲ್ಲ. ಈಗ ಪ್ರಾಬ್ಲಮ್ ಆಗ್ಲತ್ತದ್ರಿ, ನಿಮ್ ಗಿಡ ಆ ಕಡೆ ಕಡಿಸ್ಕೋರಿ ಅಂಕಲ್ ಇಷ್ಟೇ ಮಾತಾಡ್ಬೇಕು. ಗಿಡದಂತ್ರು ಆತು. ಗಿಡದ ಈಗ ಒಂದ್ ದಂಡಿಗೆ ಹೋಗ್ತದ. ಗಿಡದಂತ ಆಯ್ತು, ನಿನ್ ಮನೆ ನೀ ಕೂತಿದ್ ಮತ್ತೇನ್ ಪ್ರಾಬ್ಲಮ್? ಸುಮ್ ಕೂಡ್ಲಿಕ್ಕೆ ಬರಲ್ಲೇನು? ಎದಕ್ ಪ್ರಾಬ್ಲಮ್? ಇದ್ದಿದ್ದೆಲ್ಲ ತಗೊಂಡ್ ತಲೆಗೆ ಯಾಕೆ ಹಾಕೋತಿದಿ? ನಿನ್ ಮನೆ ನೀ ಆರಾಮ್ ಕೂತಿದ್ ಸಾಕು. ಉದ್ದು ತಗೊಂಡು ಊರು ಸಾಲ ತಗೊಂಡು ನಿನ್ಗೇನ್ ಮಾಡೋದು? ಅದ ಈಗ ಇಂಟರ್ನೆಟ್ ಮೊಬೈಲ್ ಅದಕ್ಕೆ ಬಂದ್ ಮಾಡ್ಬೇಕಂತ ಕೂತಿಲ್ಲ ಮನೆ ನಮ್ಗೆ ಏನು ಸಂಬಂಧ ಬೀಳಲ್ಲ. ನಾವ್ ನೋಡ್ಲಿಕ್ಕೆ ಹೋಗಲ್ಲ, ಮಾಡ್ಲಿಕ್ಕೆ ಹೋಗಲ್ಲ, ವಿಚಾರ ಮಾಡಂಗ. ನೀ ಎದಕ್ಕೆ ನಿನ್ ಮನೆ ನೀ ಆರಾಮ್ ಕೂತಿದಿ, ಸುಮ್ ಕೂಡು. ಆ ಇಂಟರ್ನೆಟ್ ಈ ಇಂಟರ್ನೆಟ್ ಅಂತ ಅನ್ಕೋತ ಸಾಲಿ ಕಡಿಸ್ಕೋತ ಸಂಬಂಧ ಇಲ್ಲ. ಬಂದ್ ಮಾಡಿ ಇಂಟರ್ನೆಟ್ ಎದಕ್ ಮಾಡ್ತಿ? ಅಲ್ಲ ಇಂಟರ್ನೆಟ್ ಕರೆಕ್ಟ್, ಬಟ್ ಆದ್ರೂ ಇಂಟರ್ನೆಟ್ ಬಂದ್ ಮಾಡು. ಇಂಟರ್ನೆಟ್ ಎದಕ್ಕೆ ಯೂಸ್ ಮಾಡ್ತೀವಿ? ಬಂದ್ ಮಾಡು. ನಿಂಗಷ್ಟು ಪ್ರಾಬ್ಲಮ್ ಆಗ್ತಿದ ಯಾವ್ದೋ ಸ್ವಲ್ಪ ಬಂದ್ ಮಾಡೀನಿ ಆದ್ರೂ ಬಟ್ ಅವ್ರು ಬೇರೆ ಹುಡುಕ್ತಿರ್ತಾರ ಹಂಗ ಸಣ್ಣಗೆ. ಬೇರೆ ನಮ್ಗಿಂತವೆಲ್ಲ ನಿಮ್ದ ನಮ್ಗೆ ಗೊತ್ತಿಲ್ಲ. ನಮ್ಗೇನು ಗೊತ್ತಿಲ್ಲ. ಎಲ್ಲ ಬಂದ್ ಮಾಡು, ಸುಮ್ ಕೂಡು ಮನ್ಯಾಗ. ನೀ ಏನ್ ಯಾರಿಗ್ ಫೋನ್ ಮಾಡ್ತೆ, ಏನ್ ಮಾಡ್ತೆ?
ಇಂಟರ್ನೆಟ್ ಬಂದ್ ಮಾಡು, ಸಾದಾ ಫೋನ್ಗಳು ಬರ್ತಾವ, ಅವೆಲ್ಲ ಪ್ರಾಬ್ಲಮ್ ಇರಂಗಿಲ್ಲ. ಅದು ಆತು. ಈಗ ಏನ್ರ ಒಂದು ಮೆಸೇಜ್ ಹೇಳ್ಬೇಕಂದ್ರ ಅವ್ರು ಡೈರೆಕ್ಟ್ ಹೇಳಂಗಿಲ್ಲ. ಈಗ ನೀವ್ ಹೆಂಗ್ ಕಾಲೇಜ್ ಮಾತಾಡ್ತಿರಲ್ಲ ಹಂಗ್ ಮಾತಾಡಂಗಿಲ್ಲ ಅವ್ರ ಪದ್ಧತಿ. ನೀ ಎಲ್ಲಾದ್ರೂ ಯಾಕೆ ಮಾತಾಡ್ದೆ? ಏನ್ ಪದ್ಧತಿ ಮಂದಿ ಪದ್ಧತಿ ತಗೊಂಡ್ ನೀ ಏನ್ ಮಾಡ್ತಿ? ನಿನ್ ಪದ್ಧತಿ ನೀರು ಅಲ್ಲ, ನಾ ಎಲ್ಲಿ ಮಂದಿ ಮಾತಾಡಿದ ಪದ್ಧತಿ ತಗೊಂಡ್ ನಿನಗೇನ್ ಮಾಡೋದು? ಅವ್ರು ಹೆಂಗ್ ಬೇಕಾ ಅವ್ರು ಇರ್ತಾರ, ಅವ್ರ ಪದ್ಧತಿ ಪ್ರಕಾರ ನಿನಗೇನ್ ಮಾಡೋದು? ಮಂದಿ ಪದ್ಧತಿ ತಗೊಂಡ್ ನಿನಗೇನ್ ಮಾಡೋದು? ನೀನೇನ್ ಮನೆಗ್ ಕೂತಿದಿ, ಸುಮ್ಮನೆ ಕೂಡು, ಇಂಟರ್ನೆಟ್ ಬಂದ್ ಮಾಡು, ಸುಮ್ ಕೂಡು. ಇಂಟರ್ನೆಟ್ ಅನ್ಕೋತ ಕೂರ್ತಿ, ಅದಕ್ಕೆ ಚಾಲು ಹಿಡಿತಿದ್ದಿ, ಬಂದ್ ಮಾಡು. ಅಲ್ಲಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಎಕ್ಸಾಂಪಲ್ ನಿನ್ನ ಎಕ್ಸಾಂಪಲ್ ನಿಂಬಲ್ಲಿ ನಾನ್ ತಲೆ ಕೆಡ್ತು ನಿನ್ ಮಾತು ಕೇಳಿದ್ರು. ಅದಕ್ಕ ಅದ್ರ ಸಂಬಂಧ ಏನ್ ಮಾಡ್ಬೇಕಂದ್ರ ಒಂದ್ ಸಾಂಗ್ ಕರೆಕ್ಟ್ ಆಗಿ ಪ್ರಾಪರ್ ಅಂತ ನೋಡ್ಬೇಕು. ಏನ್ ಮಾಡ್ತೀವಿ ಮಾಡು, ನಾನ್ ನಿಮ್ ಲೆವೆಲಿಗೆ ನಮ್ ತಲೆ ಓಡಲ್ಲ. ಇವಾಗ ಸ್ಟಾರ್ಟ್ ಮಾಡಿ ಚೆನ್ನಾಗಿದ್ದೀರಿ ನಿಮ್ ಲೆವೆಲಿಗೆ ನಮ್ ತಲೆ. ನಾವೇನೆಲ್ಲ ಬಂದ್ ಮಾಡಿ ಸುಮ್ ನಾವಾಯ್ತು ಮನೆ ಆಯ್ತು ರಾಮಕೃಷ್ಣ ಕೂತೀವಿ, ನನಗೆಲ್ಲ ಸರೌಂಡಿಂಗ್ ಏನು ಗೊತ್ತಾಗಲ್ಲ. ನಮ್ಗೇನ್ ಪ್ರಾಬ್ಲಮ್ ಅದ ಸೀದಾ ಹೋಗ್ತೀವಿ, ಹೇಳ್ತೀವಿ, ಕಳಿಸ್ತೀವಿ, ತಗಿಸ್ತೀವಿ, ಮುಗಿತಷ್ಟೇ. ಒಂದೇ ಮಾತಿರ್ತದೆ, ಅಂಕಲ್ ತಕ್ಕೋರಿ ನಮ್ಗೆ ಪ್ರಾಬ್ಲಮ್ ಅದ್ ಮುಗಿತ ಅಲ್ಲಿಗೆ. ಅದು ಇಂಟರ್ನೆಟ್ ನಮ್ಗೆ ಏನ್ ಬೇಕಾದ್ರೆ ಇಂಟರ್ನೆಟ್ ಬಂದ್ ಮಾಡು, ಸುಮ್ಮನೆ ಆರಾಮ್ ಕೂಡು, ಇಲ್ಲ ಜಾಗ ಬಿಡು. ಹಂಗ 2019 ತನಕ ಬೆಂಗಳೂರಿನಾಗ ವ್ಯವಸ್ಥೆ ಐತ್ ನಮಗಲ್ಲಿ. ಅಲ್ಲಿದ್ ಹೇಳ್ಬೇಡಪ್ಪ, ನಮಗ್ ಅವೆಲ್ಲ ಸಂಬಂಧ ಇಲ್ಲಪ್ಪ. ಸಾವನ್ನ ತಲೆ ಕೆಡ್ತದ ನಮ್ಗೆ ಅವೆಲ್ಲ. ಇಂಟರ್ನೆಟ್ ನಮ್ಗೆ ಇಲ್ಲಿ ಜಗತ್ ಗೊತ್ತಿಲ್ಲ ನಮಗ್. ನಮ್ ಮನಿ ಬಿಟ್ಟು ನಮ್ಗೆ ಏನು ಗೊತ್ತಿಲ್ಲ. ನಾ ಕಂಪೌಂಡ್ ಒಳಗೆ ನಾವ್ ಇದ್ದೀವಿ ಅಷ್ಟೇ. ಬಾಜುದು ಗೊತ್ತಿಲ್ಲ, ಆಜುದು ಗೊತ್ತಿಲ್ಲ. ಹಿಂದೆ ನಮ್ಗೆ ಯಾರ ಪ್ರಾಬ್ಲಮ್ ಮಾಡಿದ್ರೆ ಸೀದಾ ತಗಿಸ್ತೀನಿ. ನನಗೆ ಏನ್ ಪ್ರಾಬ್ಲಮ್ ಅದ ನಾನ್ ತಗಿಸ್ತೇನೆ ಅಷ್ಟೇ. ನನಗೆ ಏನ್ ಪ್ರಾಬ್ಲಮ್ ಆಗ್ತದ ಸೀದಾ ಅವ್ರ ನಮ್ ಬಾಜು ಮನೆಯವರು ಇಂಟರ್ನೆಟ್ ಹಾಕೊಂಡ್ರು, ವೈಫೈ ಅದು ಜಿಯೋದು. ಅದು ವೈರ್ ಏನ್ ಮಾಡ್ತು ಫುಲ್ ಈ ಕಡೆ ನಮ್ ಕಂಪೌಂಡ್ ಸೀದಾ ನಮ್ ಮನಿ ಒಳಗಿಂದ ಅವ್ರ ಮನೆಗೆ ಹೋಯ್ತು. ನಮ್ ಕಂಪೌಂಡ್ ಒಳಗಿಂದ ಸೀದಾ ತಗೊಂಡ್ರು. ಸೀದಾ ಒಳಗ್ ಹೋದೆ, ಮೊದಲು ತಗಸ್ರಿ, ಸೀದಾ ಕಂಪೌಂಡ್ ಇಂದ ಒಳಗ್ ತಗೋರಿ. ಹಂಗದ ಮನೆಗಿಂದ ಬರೋದಿಲ್ಲ, ಸೀದಾ ತೆಗೀರಿ ಅಂತ ಕಂಪ್ಲೇಂಟ್ ಕೊಟ್ರು ಅವ್ರು ಜಿಯೋದವರಿಗೆ. ಅವ್ರು ಸೀದಾ ಬಂದ್ ಸೀದಾ ಹಾಕಿದ್ರು, ಮುಗೀತು. ಹಂಗೆ ಕೊಂಡು ಓಟ್ಸ್ ವೈರ್ಗಳು ನಮ್ಮ ಮನೆಗೆ ಹೋಗ್ತಿದ್ವು ಎಲ್ಲ ಅವ್ರೆಲ್ಲ. ಸೀದಾ ಕಂಪೌಂಡ್ ಹೆಂಗ್ ತಗೋಬೇಕು ಲೈನ್? ಕಂಪೌಂಡ್ ತಗೋರಿ. ನಮ್ ಮನೆಗೆ ಆಗ್ ಬರ್ತೀನಿ. ಓಡ್ಕೋತ್ ಹೋಗಿ ಮನ್ಯಾಗ ನಿಂತು ಹೇಳಿ ಬಂದೆ ಅವ್ರಿಗೆ, ಓಡ್ಕೋತ್ ಹೋಗಿ. ಇಲ್ಲ ನಮ್ಗ್ ಬ್ಯಾಡ್ ಆಗಿತ್ತು ಹೇಳ್ಬೇಕಷ್ಟೇ, ಬ್ಯಾರೆ ವಿಚಾರ ಮಾಡ್ಬಾರ್ದು ಅಷ್ಟೇ. ರೂಲ್ಸ್ ಪ್ರಕಾರ ಇರ್ಬೇಕಷ್ಟೇ. ನಿಮ್ ಗಿಡಗಳು ಬರ್ತಾವ್ರಿ, ನಿಮ್ಗೆ ಪ್ರಾಬ್ಲಮ್ ಆಗಿರೋದು ತಕ್ಕೋರಿ, ಕಡಿಸ್ರಿ, ಎರಡೇ ಮಾತು. ಕರೆಕ್ಟ್. ನೀವ್ ಹೇಳಿರೋ ಏನ್ ಹೇಳ್ಸಿರೋ? ಯಾರಿಗ್ ನಾ ಹೇಳಿ ಹೋಗಿ ಡೈರೆಕ್ಟ್ ಓಡ್ಕೋತೀವಿ. ನಮ್ಮ ಮನೆಗಂತ ತಲೆ ಕೆಡಿಸ್ಕೊಳ್ಳ, ಬರ್ಲಿ ಬಿಡು, ಹೋಗ್ಲಿ ಬಿಡು, ನಿಂದ್ರಲಿ ಬಿಡು ಅಂತಾರ. ನಾವ್ ಓಡ್ಕೋತ್ ಹೋಗಿ ನೋಡಿದೆ, ಸೀದಾ ಹಾಕ ಮುಂದೆ ನೋಡಿದೆ, ಓಡ್ಕೋತ್ ಹೋದೆ, ಸೀದಾ ತೆಗೀರಿ ಅಂತಂದ್ರೆ ಇಲ್ರಿ ಅದು ಹಿಂಗ್ ಬರಲ್ರಿ, ಹಂಗ ಅವೆಲ್ಲ ನನಗ್ ಗೊತ್ತಿಲ್ಲ. ನಮ್ಮ ಮನೆಗಿಂದ ತೆಗಿ, ಸೀದಾ ರೋಡ್ ತಗೋ ಹಾಕ್. ಅವ್ರು ಸೀದಾ ಕಂಪ್ಲೇಂಟ್ ಕೊಟ್ರು ಅವರಿಗೆ, ಅವ್ರು ಸೀದಾ ಬಂದ್ ಹಾಕಿದ, ಮುಗೀತು. ಈಗ ನಂದ್ ಕೇಸ್ನಾಗ ಹೆಂಗಂದ್ರ ಈಗ ನಡಕ್ಕೆ ಹೇಳ್ಸೋಡ್ಬೇಕಾ ನನಗ, ನಾ ಹೇಳೋ ಏನ್ ಯಾರು ಹೇಳ್ಸಲ್ಲ. ನಿನ್ ಪ್ರಾಬ್ಲಮ್ ಯಾರು ಹೇಳಂಗಿಲ್ಲ, ಜಗಳನು ಯಾರು ಆಡಂಗಿಲ್ಲ. ನಿನ್ ಸಲ ಬಂದ್ ಜಗಳ ಆಡಂದ್ರು ಯಾರು ಮಾಡಲ್ಲ. ರೆಡಿ ಮಾಡ್ಬೇಕಂತ ಕೂತಿನ ಈಗ. ಅದ ಮೇನ್ ಫಸ್ಟ್ ಏನ್ ಮಾಡ್ತೀವಿ ಮಾಡ್ಕೋ. ನಮ್ಗೆ ಅಂತವೆಲ್ಲ ವಿಷಯ ನಾವ್ ಮಾಡಿಲ್ಲ, ನಮಗ್ ಗೊತ್ತಿಲ್ಲ. ನಾವ್ ಜಗಳ ಯಾವ ಸಂತೆಗೂ ಹೋಗಲ್ಲ. ನಮ್ಮ ಮನೆ ನಾವಿರ್ತೀವಿ. ಯಾ ಸೋನಿನೂ ಆಯ್ತು, ಸಚ್ಚ ಆಯ್ತು, ಸಂಡೆ ಆಯ್ತು, ಉಳಿದ್ ಉಸಾಬರಿಗೆ ಹೋಗಲ್ಲ. ಯಾರು ಉಸಾಬರಿಗೆ ಹೋಗಲ್ಲ. ನೋಡಿದೆ ನಾ ಈ ಕೈ ಜಗಳಕ್ಕಿಂದ್ರು ಯಾರು ಜೋರ್ ಮಾತಾಡ್ ಸೋನೆ ಇಷ್ಟು ಸ್ಟ್ರಾಂಗ್ ಅನ ಅಂದ್ರು ಯಾರ ಗಾಡಿ ಮುಂದ್ ತಗೊಂಡ್ ಬೈದವ್ರು ಸುಮ್ಮನೆ ಅಂದ್ರೆ ಗಪ್ಪ ಬರ್ತಾನ, ನಂಗೆ ಬೇಡಪ್ಪ ಅಂತ ನಾವ್ ತಿಳಿತಿಲ್. ಬಂದ್ ಬರ ಮುಂದೆ ರೋಡ್ನಾಗ ಯಾರಿಗೋ ಗಾಡಿ ಟಚ್ ಜಗಳ ನಿಂತು ಬಿಟ್ರ ಬರು ಅಂತ ಸುಮ್ ಶಿವ ಅಂತ ಬಂದ ಬೈಕೆ ಬೈಕೊಂಡ್ ಹೋಗಿ ನಮ್ಗೇನ್ ಹತ್ತಂಗಿಲ್ಲ. ಜಗಳಕ್ ನಿಂತಂಗಿಲ್ಲ ನಮ್ಮಲ್ಲಿ ಯಾರು ಅಂತ ಹಿಂಗ್ ನಿಂದ್ರಂಗಿಲ್ಲ. ಬೈತೆ ಬೈ, ನಮ್ಗೇನ್ ಹತ್ತಾಗ್ಲ, ಸೀದಾ ಸುಮ್ಮನೆ ಬರ್ಬೇಕು. ನಿಂತ್ರ ಇಲ್ಲಿ ಬಾಳ ಡೇಂಜರ್, ನಿನ್ ಗೊತ್ತಿಲ್ಲ. ನಂಗೆ ಗೊತ್ತದ, ಅದಕ್ಕೆ ಹೇಳಿಗತ್ತಲ್ಲ ಈ ಕಡೆ ಸೈಡ್ ಇಂದ ಬಾರಿ ಟ್ರೈಬಲ್ಗಳು ಬಾಳ ಅವ ಇಲ್ಲಿ. ಅದಕ್ಕೆ ಯಾರು ಹೋಗಲ್ಲ, ಸುಮ್ ತಂಟೆಗೆ. ನೀನ್ ಸೋನಿಯಾ ಅಂದಲ್ಲ, ಮೊದ್ಲು ಇದ್ ನಮ್ಮ ಸ್ಟ್ರಾಂಗ್. ಈಗ ಸುಮ್ಮ ಯಾರು ಬಂದ್ ಜಗ್ಗಿ ಜಗಾಡಿದ್ರೆ ಸುಮ್ ಗಾಡಿ ಹತ್ತಿದ್ರು ಏನ್ ಬೈದು ಅಂತ ಅದ್ರ ಸುಮ್ಮ ನೀವ್ ಹೇಳ್ದೆ ಯಾರೇನು ಸುಮ್ ಅಪ್ಪ ಬರ್ಬೇಕು ನೋಡಿ. ಒಂದ್ ಮಾತಾಡಿದ್ರ ಮುಗಿತ್ ಕತಿ. ಸೀದಾ ಬರ್ಬೇಕು, ಅವೇನ್ ಹತ್ತಲ್ಲ ಅಂದ್ಬಿಟ್ಟು ಬರ್ಬೇಕು. ನೀವ್ ಏನು ಸ್ಟ್ರಾಂಗ್ ಇರಲ್ಲ, ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ. ನಾವಿರಲ್ಲ. ನಾ ಆಯ್ತು ಇಡ್ತೇನಪ್ಪ, ನನಗೆ ಮಾತಾಡ್ಲಿಕ್ಕೆ ಆಗಲ್ಲ, ಪ್ಲೀಸ್ ಸಾರಿ, ಓಕೆ ಬಾಯ್, ಓಕೆ ಬಾಯ್. ನೀವು ಟು ದಿ ಪಾಯಿಂಟ್ ಮಾತಾಡ್ತೀರ ಮಾತಾಡು, ಬೇರೆ ಮಾತಾಡಿದ್ರೆ ಮಾತಾಡಲ್ಲ. ಇಲ್ಲ, ಇದ ಪಾಯಿಂಟ್ ಅದ. ಅದ ನಾ ವಿಚಾರ ಮಾಡಿ ಅನಿಸ್ತು ಇಮಿಡಿಯೇಟ್ ಇಟ್ಕೋಬೇಕು. ಇಲ್ಲ ವಿಚಾರ ಮಾಡಿ ತಲೆ ಕೆಡಿಸ್ಕೋ. ಬೇರೆ ಏನು ಮಾಡ್ಬೇಡ, ಸಂಬಂಧ ಇರ್ಲಾರ್ದು ವಿಚಾರ ಮಾಡ್ಕೋತ ಕೂಡು. ಸಂಬಂಧ ಇರ್ಲಾರ್ದು ಅಲ್ಲ, ಕೆಲ್ಸಗಳು ಸ್ಟಾರ್ಟ್ ಬರೀ ಇದೇ ಮಾಡು. ಖಾಲಿ ಕೂತು ವರ್ಕ್ ಫ್ರಮ್ ಹೋಮ್ ಯಾವ್ದಾರ ಕೆಲಸ ಹಚ್ಕೋ, ಮನ್ಯಾಗ ಕೂತ್ಕೊಂಡು. ನೀನಾಯ್ತು ನಿನ್ ಮನೆ ಆಯ್ತು, ಆರಾಮಿರು. ಆ ಹಿಂದಿನ ಅಂಕಲ್ ಹೇಳು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋ, ಮುಗಿತು. ಬೇರೆ ಏನೂ ಇಲ್ಲ ನೋಡಿ, ಇಷ್ಟೇ ನೋಡ ಹೇಳೋದು. ನೀವ್ ವರ್ಕ್ ಫ್ರಮ್ ಹೋಮ್ ಕೆಲಸ ಹಚ್ಕೋ, ಮನ್ಯಾಗ ಕೂತ್ಕೊಂಡ್ ಬರೀ ಇಂಥ ಖಾಲಿ ಪಿರಿ ವಿಚಾರ ಮಾಡ್ಕೋ ಕೂತಿಯೇನು? ಉದ್ರಿ ಅದು ಏನು ಕೆಲಸ. ನೀನು ವರ್ಕ್ ಫ್ರಮ್ ಹೋಮೇ ಮಾಡು,
ರಗಡ ವರ್ಕ್ ಫ್ರಮ್ ಹೋಮ್ ಮಾಡು, ಮನೆ ಹೆಣ್ಮಕ್ಳು ಮಾಡ್ತಾರೆ ಎಲ್ಲ ಕೂತ್ಕೊಂಡ್ ಮನ್ಯಾಗ. ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರು ವರ್ಕ್ ಫ್ರಮ್ ಹೋಮ್ ಯಾವ್ದಾರ ಕೆಲಸ ಹಚ್ಕೋ, ತಲಿ ಅದ್ರಾಗ ಅರ್ಧ ಹೋಗ್ತು. ಆಮೇಲೆ ಸುಮ್ ಮನಿ ಆಯ್ತು, ರಾಮಕೃಷ್ಣ ಆರಾಮ್ ಕೂತಿದಿ, ಗುಡಿ ಅಂತಿ ಗುಂಡಾಡ್ತಿ, ಬಾಳ್ ಚಲೋ ಹ್ಯಾಬಿಟ್ಸ್. ಏನು ನೀವ್ ಅಲ್ಲಿ ರಾಯರ್ ಗುಡಿಗೆ ಹೋಗು, ನಮ್ಮ ಮಂದಿ ಜೋಡಿ ಸಂಪರ್ಕ ಬೆಳೆಸು, ಓಕೆ. ಈ ಹಿಂದಿನ ಮುಂದಿನ ಎಲ್ಲ ತಲೆ ಅಂಕಲ್ ತೆಗೀರಿ, ನಮ್ ಪ್ರಾಬ್ಲಮ್ ಇಷ್ಟೇ ಮಾತು ಒಂದ್ ಜೋಡಿ ಮೊದ್ಲೇ ಸದಾನಕಿರ್ತಾರ ತಕ್ಕೋರಿ, ಇಷ್ಟೇ ಹೋಗು. ತಿಳಿತಾ? ಹೇಳ್ತೀನಿ ಕೇಳು, ನೀ ಕೇಳ್ತಿ ಬಿಡ್ತಿ ಗೊತ್ತಿಲ್ಲ, ನಮ್ದು ಇಷ್ಟೇ ಅದ ನೋಡು ಹೇಳೋದು. ನಮ್ಮಲ್ಲಿ ಹೊಸ ಹುಡುಗರು ಇಷ್ಟೇ ಹಾರ, ಎಲ್ಲರೂ ಇಷ್ಟೇ ಹಾರ ನಮ್ಮಲ್ಲಿ. ತಿಳಿತಾ? ಯಾರು ಜಗಳಕ್ ಹೋಗಲ್ಲ, ಜೋರ್ ಮಾತಾಡಲ್ಲ. ಇವ ಸ್ಟ್ರಾಂಗ್ ಸೋನೆನೆ ಹಿಂಗನ ಈಗ, ತಿಳಿತಾ? ತಿಳ್ಕೊನಿ. ನಾವ್ ಯಾರ ಜೋಗನ್ ಮಾತಾಡ ಗಪ್ ಅಂತ ಅಲ್ಲೇ ಕೂಡ್ಸೇ ಬಿಡ್ತೀನ, ತಿಳಿತು? ಅವು ನಡೆಯಂಗಿಲ್ಲ ನಮ್ಮ ಮಂದಿ, ತಿಳಿತಿಲ್ಲ? ಅವು ನಿಂತಿರ್ತಾವ ಎಲ್ಲ ಬಿಟ್ಟು. ಅವ್ರ ಜೋಡಿ ನಾವ್ ಆ ಲೆವೆಲಿಗೆ ನಾವ್ ಹೋಗಲ್ಲ, ನಮ್ಗ್ ಆಗಲ್ಲ. ತುಂಬಿಡ್ಬೇಕು, ತುಂಬಿಡ್ಬೇಕು. ಅದು ಇದು ತಲೆ ಕೆಡ್ಸ್ಕೊದ್ ಬಿಡು, ಸೈಬರು ಕಾಯ್ಬರ್ ಅವೆಲ್ಲ ಉಪಯೋಗ ಇಲ್ಲದ ಮಾತು ನೀವ್ ಮಾತಾಡೋದು. ಒಂದು ವರ್ಕ್ ಫ್ರಮ್ ಹೋಮ್ ಹಚ್ಕೋ ಕೆಲ್ಸ. ಏನು ಯಾವ್ದಾರ ಒಂದ್ ವರ್ಕ್ ಫ್ರಮ್ ಹೋಮ್ ಹಚ್ಕೋ, ಮಾತ್ ಕೂರ ಕೇಳು, ಹಚ್ಕೋ. ಆರಾಮ್ ಮನ್ಯಾಗ ಮಾಡ್ಕೋತ್ ಕೂಡು, ಶಾಂತ ಕೂಡು, ಮೈಂಡ್ ಆಕಡೆ ಡೈವರ್ಟ್ ಆಗ್ತದ. ರಾಯರ್ ಗುಡಿ ಅಂತಿದಿ, ಆಚಾರ್ಯ ಅಂತಿದಿ, ಇವೆಲ್ಲ ಶಾಂತಿ, ಇವು ಚಲೋ ಅಂತ ಹೇಳ್ತೀನ. ಹಿಂದಿ ನೋಡಿ ನಿನ್ ಪ್ರಾಬ್ಲಮ್ ಆಗ್ಲಿತ್ತಲ್ಲ, ಹೋಗಿ ಅಂಕಲ್ ಸ್ವಲ್ಪ ತಕ್ಕೋರಿ, ನಮ್ಗೆ ಈ ಕಡೆ ಪ್ರಾಬ್ಲಮ್ ಆಗಿತ್ತು, ನಿಮ್ ಗಿಡ ಈ ಕಡೆ ತಕ್ಕೋರಿ, ನಮ್ಗೆ ಈ ಕಡೆ ಭಾಳ ಬೀಳ್ತಾವ, ನಮ್ಗೆ ಆಗಲ್ಲ, ಕಡ್ಸ್ಕೋರಿ ಅಂತ ಹೇಳ್ಬೇಕು ಅಷ್ಟೇ, ಹೊರತು ಬೇರೆ ಏನಿಲ್ಲ. ಗಿಡ ತೆಗೆದ